ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ಬೆಳಗ್ಗೆನೆ ತಿಂಡಿ ಮಾಡಿರಲಿಲ್ಲ, ಒಂದೇ ಸತಿ ಅಡುಗೆ ಮಾಡಿದ್ದೆ. ಈ ಥರ ಬಸ್ಸಾರನ್ನ ಟ್ರೈ ಮಾಡಿ. ಸೇಮ್ ಒಬ್ಬಟ್ಟಿನ ಸಾರು ಥರನೇ ಇರುತ್ತೆ. ಆಲ್ರೆಡಿ ಸೊಪ್ಪು ಬೇಳೆ ಬೇಯಿಸಿ ಕಟ್ಟು ಕಾಳು ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ. ಆ ಕಟ್ಟಿಗೆ 2 ಎಸಳು ಹಸಿ ಕರಿಬೇವು, 1 ಒಣಮೆಣಸಿನ್ಕಾಯಿ ಹಾಕಿ ಹಾಗೆ ಬಿಡಬೇಕು. ಹಾಗೆ ರುಬ್ಬೋದಕ್ಕೆ 1 ಹಸಿ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಹಾಗೆ 1 ಎಸಳು ಕರಿಬೇವು, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅಥವಾ 2 ಕಾಳು ಮೆಣಸು, ಹಾಗೆ ನೀವೇನು ಬೇಯಿಸ್ಕೊಂಡಿರ್ತೀರಲ್ಲ ಕಾಳು ಸೊಪ್ಪು ಯಾವುದಾದ್ರೂ ಆಗಲಿ, ಆ ಸೊಪ್ಪು ಕಾಳು, ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ನೀವೇನು ಸಾಂಬಾರಿಗೆ ಯೂಸ್ ಮಾಡ್ತೀರಲ್ಲ ಆ ಖಾರದ ಪುಡಿ. ನಾನು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡು ಇದನ್ನೆಲ್ಲ ರುಬ್ಕೊಂಡು ನೀವೇನು ಕಟ್ಟಿ ಇಟ್ಕೊಂಡಿರ್ತೀರಲ್ಲ ಆ ಕಟ್ಟಿಗೆ ಹಾಕಿ ನೀಟಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸಖತ್ತಾಗಿರುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ, ಒಂದ್ಸತಿ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟಿರಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಒಣಗಿಸ್ತಾ ಇದ್ದೆ. ಈ ಕೋತಿ ಕಾಟದಿಂದ ಇವತ್ತು ಬರೀ ಅಕ್ಕಿ ಕಾಯ್ಕೊಂಡು ಕುತ್ಕೊಂಡು ಹೋಗಿದ್ದೆ, ಆಗೋಗ್ಬಿಡ್ತು. ನೀಟಾಗಿ ಅದನ್ನೆಲ್ಲ ಒಂದೇ ಸತಿ ಎಲ್ಲ ಒಣಗಿಸಿ ಕ್ಲೀನಾಗಿ ಆಮೇಲೆ ತಗೊಂಬಂದೆ. ಆಮೇಲೆ ಇವತ್ತು ಇದನ್ನ ಉಪ್ಪಿನಕಾಯಿ ಮಾಡೋಣ ಒಣಮಾವಿನಕಾಯ್ದು ಅಂತ ಹೇಳಿ ಒಣಮಾವಿನಕಾಯಿ ಎಲ್ಲ ಕ್ಲೀನಾಗೆಲ್ಲ ಸ್ವಲ್ಪ ನೀರಿಗೆಲ್ಲ ಹಾಕಿ ಕುದಿಸ್ಕೊಂಡು ಎಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಉಪ್ಪಿನಕಾಯಿ ಮಾತ್ರ ಸಖತ್ತಾಗಿರುತ್ತೆ. ಒಂದು 2 ವರ್ಷ 3 ವರ್ಷನಾದರೂ ನೀವು ಸ್ಟೋರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಿಂದ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಲಿಂಕು ನನ್ನ ಬಯೋನಲ್ಲಿರುತ್ತೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡ್ತಾಯಿರಿ. ಎಲ್ರೂ ಶುಭವಾಗಲಿ.